ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ವೀಕ್ಷಕರೇ, ಅನಾಗರಿಕ ಸಂಸ್ಕೃತಿಯಲ್ಲಿದ್ದ ಮನುಷ್ಯ ಇಂದು ನಾಗರಿಕನಾಗಿದ್ದಾನೆ. ಇಂದು ಮನುಷ್ಯನಲ್ಲಿ ಎಲ್ಲವೂ ಇದೆ. ತನ್ನ ನೋವು ನಲಿವುಗಳನ್ನ ವ್ಯಕ್ತಪಡಿಸುವುದಕ್ಕೆ ಮನುಷ್ಯನಿಗೆ ಮಾತು ಬರುತ್ತೆ. ಅದಕ್ಕೆ ತಕ್ಕ ಹಾಗೆ ಭಾಷೆಯನ್ನು ರೂಪಿಸಿಕೊಂಡಿದ್ದಾನೆ. ಭಾಷೆ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಬದುಕಿನಲ್ಲಿ ಭಾಷೆ ಎಷ್ಟು ಮುಖ್ಯ ಅನ್ನೋದೇ ಇವತ್ತಿನ ಸಂಚಿಕೆ. ಬನ್ನಿ ನೋಡೋಣ ಇವತ್ತಿನ ವಾರೆಂಟ್ ಭಾಷೆ ಇಲ್ಲದ್ದು. ಕಲಿಸಿಕೊಡುವ ಪಾಠವನ್ನು ಯಾವ ಯೂನಿವರ್ಸಿಟಿಯೂ ಕೂಡ ಕಲಿಸಿಕೊಡುವುದಿಲ್ಲ. ಅದರಲ್ಲಿಯೂ ಮಧ್ಯಮ ವರ್ಗ ಮತ್ತು ಕೆಳವರ್ಗದಲ್ಲಿ ಹುಟ್ಟಿದವರ ಬದುಕಂತೂ ಅನೇಕ ಸವಾಲುಗಳನ್ನು ಎದುರಿಸುತ್ತಲೇ ಇರುತ್ತದೆ. ದೂರದ ಮಂಗಳೂರಿನ ಮಧ್ಯಮ ವರ್ಗದಲ್ಲಿ ಹುಟ್ಟಿದ ಯುವಕನೊಬ್ಬ ತನ್ನ ಬದುಕು ಕಟ್ಟಿಕೊಳ್ಳಲು ಬಸ್ಸಿನಲ್ಲಿ ಬಂದು ಇಳಿದದ್ದು ಬೆಂಗಳೂರಿನ ದಾಸರಹಳ್ಳಿಯಲ್ಲೇ. ವಿತಲ ಶೂರ ಮರುವೈ ಮಗಧೀರ ಹುಗುರುಡು ನೆಲಗೀರ ಕುಲಶೇಖರ ನಂಗು ದಮುಳು ನಿಂಗಡ ನಿಂಗದು ಕೂಡ ನುಂಗಡ ಕಿನ್ನಿ ಬಿರಳು ಚುಂಬಟ ಬಲ ಕೆಂಗೌಡ ಪಂಬದಟ್ಟೆ ಆಪಿನ ತುಂಬು ಸಂಪೂರ್ಣ ನೀರುಪ್ಪುನು ಕಂಡ ಬಟ್ಟೆ ಪದ ಆಜಿದಿ ಕುಲಮೋನೇರಿ ನೆರಿ ಕಟ್ಟಿ ಚರ್ಮಂಡು ಒಟ್ಟೆ ಒಟ್ಟೆ ಕತ್ತಲ ವಿತಲ ಶೂರ ಮರುವೈ ಮಗಧೀರ ಹುಗುರುಡು ನೆಲಗೀರ ಕುಲಶೇಖರ ನಂಗು ತಮುಳು ನಿಂಗಡ ನಿಂಗದು ಕೂಡ ನುಂಗಡ ಕಿನ್ನಿ ಬಿರಳು ಚುಂಬಟ ಬಲ ಕೆಂಗೌಡ. ಅದ್ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಕಡಿಮೆ ಬಾಡಿಗೆಯ ಮನೆಯಲ್ಲಿ ಇರುತ್ತಾ ದುಡಿದದ್ದೆಲ್ಲವನ್ನು ತನ್ನ ಮನೆಗೆ ಖರ್ಚಿಗೆ ಕಳುಹಿಸುತ್ತಿದ್ದ. ಹೀಗೆ ಜೀವನ ಸಾಗ್ತಾ ಇತ್ತು. ಇನ್ನೊಂದು ಕಡೆ ದೂರದ ಕುಂದಾಪುರದಲ್ಲಿ ಎಜುಕೇಶನ್ ಮುಗಿಸಿ ಒಬ್ಬಳು ಹುಡುಗಿ ಬೆಂಗಳೂರಿಗೆ ಬಂದಿದ್ದಳು. ಮನೆಯಲ್ಲಿ ಶಿಕ್ಷಣ ಪಡೆಯುವುದಕ್ಕೇನೂ ಕೊರತೆ ಇರಲಿಲ್ಲ. ಅದೇನೋ ಓದ್ಕೊಂಡು ಊರಿನ ಸಂಬಳ ಕಡಿಮೆ ಅಂತ ಇವಳು ಬಂದಿದ್ದು ಬೆಂಗಳೂರಿಗೆ.
ಬೆಂಗಳೂರಿನಲ್ಲಿ ಫ್ರೆಂಡ್ಸ್ ಜೊತೆ ಪಿಜಿಯಲ್ಲಿ ಇರುತ್ತಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ತನ್ನ ಮದುವೆ ದಿನ ಆದಷ್ಟು ತಡವಾಗಿ ಬರಲಿ ಅಂತ ದಿನಾಲು ಪ್ರಾರ್ಥಿಸುತ್ತಾ ಬೆಂಗಳೂರಿನಲ್ಲಿ ಜೀವನ ಸಾಗಿಸ್ತಾ ಇದ್ಲು. ಹೀಗಿರಬೇಕಾದ್ರೆ ಒಂದು ದಿನ ಇಬ್ಬರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗುತ್ತೆ. ಪರಿಚಯ 24x7 ಸಮಯ ಚಾಟಿಂಗ್ಗೆ ತಿರುಗುತ್ತೆ. ಚಾಟಿಂಗ್ ಮಾಡುತ್ತಾ ಮಾಡುತ್ತಾ ಅದೇಗೆ ಚಾಟಿಂಗ್ ಹೋಗಿ ಇಬ್ಬರಿಗೂ 24 ಗಂಟೆನೂ ಚಾಟಿಂಗ್ ಆಗೋಯ್ತು ಅನ್ನೋದನ್ನ ನೀವೇ ನೋಡಿ. ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರಳೇ ಓದಮ್ಮ ನನ್ನವೋನೇ ಹೃದಯ ಭಾವನೀನೇ. ಕುಶಲವೇ ಕ್ಷೇಮವೇ ಸೌಖ್ಯವೇ ನಾನಿನ್ನ ಹೊಲೆ ಓದಿದೆ ತೆರೆದ ಹೃದಯವದು ಪ್ರೇಮ ರೂಪವದು. ಎಲ್ಲೋ ಇದ್ದ ಬೆಟ್ಟದ ನೆಲ್ಲಿಕಾಯಿಗೆ ಕೆಜಿಗೆ 5-10 ರೂಪಾಯಿಗೆ ಸಿಗೋ ಕಲ್ಲು ಉಪ್ಪಿನ ಮೇಲೆ ಲವ್ ಆದಂತೆ ಎಲ್ಲೋ ಕಲ್ಲು ಮಣ್ಣು ಹೊರತಿದ್ದ ಕಾರ್ಮಿಕನಿಗೆ ಸಂಜೆ ಆಗಬೇಕಾದ್ರೆ ವೈನ್ ಶಾಪ್ ನೆನಪಾದಂತೆ ಈ ಯುವಕ ಯುವತಿಯರಿಗೂ ಪ್ರೀತಿಯಾಯಿತು. ಸೂರ್ಯನನ್ನು ಕಂಡಾಗ ಹೂ ಹೇಗೆ ಅರಳುತ್ತೋ ಹಾಗೆ ಮಂಗಳೂರಿನ ಹುಡುಗನನ್ನು ನೆನೆದಾಗಲೆಲ್ಲ ಕುಂದಾಪುರದ ತಾವರೆ 360 ಡಿಗ್ರಿಯಲ್ಲಿ ಅರಳ್ತಾ ಇತ್ತು. ಇಬ್ಬರು ಎಜುಕೇಟೆಡ್ ಆಗಿರುವುದರಿಂದ ಇವರ ಚಾಟಿಂಗ್ ಇಂಗ್ಲಿಷ್ನಲ್ಲಿಯೇ ನಡೆಯುತ್ತಿತ್ತು. ಆದರೆ ಮುಖಾಮುಖಿಯಾಗಿ ಮಾತಾಡೋದನ್ನ ಭೇಟಿಯಾಗುವವರೆಗೂ ಹಾಗೆ ಉಳಿಸಿಕೊಂಡಿದ್ರು. ಆದರೆ ಇಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗುವ ಲಕ್ಷಣಗಳಿಲ್ಲ. ಕೆಲವು ದಿವಸಗಳವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ಫಿ ಕಳಿಸ್ತಾ ಟೆಕ್ಸ್ಟ್ ಮಾಡ್ತಾ ಮಾತಾಡಿದ ಜೋಡಿಗೆ ಒಮ್ಮೆ ಮಳೆಗಾಲದ ವೆದರಿಗೆ ಮನೆಯಲ್ಲಿ ಕೂರಕ್ಕಾಗದೆ ಬಿಸಿ ಬಿಸಿ ಕಾಫಿ ಕುಡಿತಾ ಕಾಫಿ ಡೇಯಲ್ಲಿ ಮೀಟ್ ಆಗಬೇಕು ಅಂತ ಅನಿಸುತ್ತೆ. ದಾಸರಹಳ್ಳಿಯಲ್ಲಿ ಎಲ್ಲಾದ್ರೂ ಮೀಟ್ ಆದ್ರೆ ಊರಿನ ಹೆಂಗಸರೆಲ್ಲ ಏನಾದ್ರೂ ನೋಡಿಬಿಟ್ರೆ ಅದು ಬೆಂಗಳೂರಿನಿಂದ ಮಂಗಳೂರು ಕುಂದಾಪುರದವರೆಗೂ ನ್ಯೂಸ್ ಆಗುತ್ತೆ ಅನ್ನೋ ಮುನ್ನೆಚ್ಚರಿಕೆಯಿಂದ ಇಬ್ಬರು ಭೇಟಿಯಾಗಿದ್ದು ಯಾರಿಗೂ ಕಾಣದಂತೆ ಗೊರಗುಂಟೆ ಪಾಳ್ಯದ ಒಂದು ಚಿಕ್ಕ ಕ್ಯಾಂಟೀನ್ನ ಟಿಂಟ್ ಹಾಕಿರೋ ಗ್ಲಾಸ್ ಇರೋ ಫಸ್ಟ್ ಫ್ಲೋರ್ ಅಲ್ಲೇ. ಹಾಯ್, ರಾಕೇಶ್ ಶೆಟ್ಟಿ. ಹಲೋ, ಪ್ರಿಯಾಂಕಾ ಶೆಟ್ಟಿ. How are you? Yeah, I'm fine. What about you? Yeah, I'm also fine. Then what? You tell. You tell. ಮತ್ತೆ ಮನೆ ಕಡೆ ಹಂಗೆ ಮಳೆ ಹೆಂಗಿತ್ತ? ಮನೆ ಕಡೆ ಹಂಗೆ ಮಳೆ ಹೆಂಗಿತ್ತ? ನಿಮ್ಮ ಮನೇಲಿ ನಮ್ಮ ಬಗ್ಗೆ ಹೇಳಿದ್ಯಾ? 6 ತಿಂಗಳು ಕಳೆದ ಮೇಲೆ ನನ್ನ ಮದುವೆ ಮಾಡೋದ್ನಳೆ ಅಪ್ಪ ಹೇಳ್ತಿದ್ದೀರ. ನಿನ್ನ ಕುಡ್ಲತ್ತ ನಿಂದು ಕುಂದಾಪುರ ಅಲ್ಯಾ? ಅಯ್ಯೋ, ಈತ ದಿನ ಈ ಕುಂದಾಪುರದಲ್ಲಿ ಇಂಕ ಪನನ್ ಇಂಕ ಮೋಸ ಮಲ್ತಾಯಿ. ನೀನ್ ಮಂಗಳೂರಿನವ ನಂಗೆ ಹೇಳಲೇ ಇಲ್ಲ. ನಿನ್ ಜೊತೆ ಕಾಲ್ ಮಾಡಿ ಮಾತಾಡ್ದೆ, ನಾ ತಪ್ಪು ಮಾಡ್ದೆ. ನಾನು ಅಟ್ಲೀಸ್ಟ್ ಒಂದು ವಾಯ್ಸ್ ಮೆಸೇಜ್ ಎಲ್ಲ ಆದ್ರೂ ನಿನ್ನ ಹತ್ರ ಮಾತಾಡ್ಕಿದ್ದಿತ್ತು. ನಂಗೆ ನಮ್ಮ ಕುಂದಾಪುರ ಹುಡುಗ ಬಿಟ್ರೆ ಬೇರೆ ಯಾವ ಹುಡುಗನೂ ಬೇಡ. ನಾನು ಮದಿ ಹಾಪುದಾರೆ ಕುಂದಾಪುರದ ಹುಡುಗನೇ ಹಾಪುದು. ಎಂಕಲ ಮದಿಮೆ ಅವಡು ನನ್ನ ಕುಡ್ಲದ ಬಣ್ಣೆ ಬೋಡು. ಸೋಷಿಯಲ್ ಮೀಡಿಯಾ ನೀನ ನಂಬುದು ಯಾನು ಮೋಸಪೋಯ ಇಂಕ ವಿಶ್ವಾಸ ದ್ರೋಹ ಮಲ್ತ ಈ ಇಂಕ್. ಅವತ್ತೇ ಒಂದ್ ಮಾತು ಹೇಳಿರೆ ಖಂಡಿತ ನಾನು ನಿನ್ನ ಪ್ರೀತಿ ಮಾಡ್ತಿರ್ಲಿಲ್ಲ. ಈಲ ಕುಡ್ಲದಲ್ಲಿ 10 ಬಂದು ಗೊತ್ತಿತ್ತು ಅಂದ್ರೆ ಯಾಲ್ಲ ನೀನು ಮೋಕೆ ಮಲ್ದೆ. ಇನ್ ಮಾತಾಡುದಿಲ್ಲ. ಇಲ್ಲಿಗೆ ನಂದು ನಿಂದು ಸಂಬಂಧ ಹೋಯ್ತು. ಎನ್ನಲ ಕಟ್ಟಾಂಡು ಎಂತ ಅವೇ ಸಂಬಂಧ. ಬಾಯ್. ಯಾನ್ಲ ಗುಡ್ ಬೈ. ಹೋಗ.
ಈ ಬಿಡ್ಬಿಡ್ಕೆ ಹೋಗ ಬಾಯ್ ಬುಡ್ಕ. ಈ ಜಗತ್ತಿನ ಮೂಲೆಯಲ್ಲಿರುವ ಯಾವುದೇ ವ್ಯಕ್ತಿಯ ಅಭಿವ್ಯಕ್ತಿಯ ಪ್ರಥಮ ಮಾಧ್ಯಮವೇ ಭಾಷೆ. ಭಾಷೆ ಇಲ್ಲದ ಮೇಲೆ ಬದುಕು ಸಾಗಿಸುವುದಾದ್ರೂ ಹೇಗೆ? ಪ್ರೀತಿಸೋದಕ್ಕೆ ಕೇವಲ ಹೃದಯ ಮಾತ್ರ ಕಾರಣ ಆಗಿತ್ತು. ಆದ್ರೆ ಈಗ ಪ್ರೀತಿಯಲ್ಲಿ ಮುಂದುವರಿಯುವುದಕ್ಕೆ ಭಾಷೆ ಸಮಸ್ಯೆ ಆಗ್ತಾ ಇದೆ. ಭಾಷೆಯ ಕಾರಣದಿಂದ ನಿರಾಸೆಗೊಂಡಿರುವ ಪ್ರೇಮಿಗಳು ಮತ್ತೆ ಒಂದಾಗ್ತಾರ, ಒಂದಾದರೂ ಜೀವನ ನಡೆಸ್ತಾರ, ಜೀವನ ನಡೆಸಿದ್ರೂ ತೃಪ್ತಿಯಾಗಿರ್ತಾರ. ಈ ಎಲ್ಲ 10 ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ശരിക്കും പറ എന്ത് പറ്റി? ಹಾವು ಮಾರೈತಿ, ಹಾವು ಕಚ್ಚಿದ್ದು ನಂಗೆ. എനിക്ക് നിന്റെ ഭാഷ മനസ്സിനാവുന്നില്ല. ಓ ಜಯಲಲಿತಾ, ಹಾವು 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 ಕಚ್ಚಿದ್ದು ನನಗೆ. ಓ ಅಂಗನೆ. ಅಬ್ಬಾ, ಈಗಾದ್ರೂ ಇವಳಿಗೆ ಅರ್ಥ ಆಯ್ತು. ಪುಣ್ಯ. ಮರಲ ಮಾರೈತಿ, ಎಂತ ನಾನು ಮಾರನೇಮಿ ವೇಷ ಹಾಕಿಕೊಂಡು ಬಂದದನ? ಎಂತ ಭಿಕ್ಷೆ ಬೇಡುದ? ಹಾವು കച്ചിದ್ದು ആവു. നിനക്കായാലും എനിക്കാവണ്ടേ, എനിക്കായാലും എൻ്റെ വീട്ടുകാർക്കാവണ്ടേ? അതെല്ലാം ഇപ്പോൾ പറയാൻ പറ്റില്ല. ಓ ದೇವಾ, ಅಮ್ಮ ನಾನ್ ಸಾಯ್ತೇನೆ ಇವತ್ತು. ನನ್ನ ಭಾಷೆ ಇವಳಿಗೆ ಬರುದಿಲ್ಲ, ಇವಳ ಭಾಷೆ ನಂಗೆ ಬರುದಿಲ್ಲ. ശരിക്കും എന്ത് നടനൻ പറ. ಕೈ 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 ಮುಂದೆ ಮಾಡು, ಇನ್ನ ಕೈ ಮುಂದೆ ಮಾಡ. ನೋಡು, ಇದು ಹಾವು. ಹಾವು ಈ ಹಾವು ನಿನಗೆ ಹೀಗೆ ಕಚ್ಚಿದ್ದು. ಓ ದೇವ, ಎಂತ ಇದು ಹಾಸ್ಪಿಟಲ್ ಅಥವಾ ಕಬ್ಬನ್ ಪಾರ್ಕ? ದೇವ್ರೆ, ಆಯ್ತು, ನಾನು ಇವತ್ತು ಸತ್ತೋದೆ. ಆಯ್ತು, ಇಷ್ಟು ದಿನ ಬದುಕಿದ್ದು ಸಾಕು. ಇನ್ನಷ್ಟು ದಿನ ಬದುಕಬೇಕೆಂಬ ಆಸೆ ಇದ್ದರು ಈ ಭಾಷೆ ಅರಿಯದ ದಾದಿಯಿಂದ ಬೀದಿಯಲ್ಲಿ ಸಾಯುವ ಪರಿಸ್ಥಿತಿ ಬಂದೊದಗಿದೆ. ನನ್ನ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಈ ದಾದಿಗೆ ನಮಿಸಿ ಹೊರಡಲು ತಯಾರಾಗಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಜಯ 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 ಜಯ. ನೀನಾರು ಚಿತ್ರಗುಪ್ತನೇ? ಎಲ್ಲಿ ಯಮಧರ್ಮ? ಚಿತ್ರಗುಪ್ತ ನಿನ್ನ ಅಪ್ಪ. ನಿಂಗೆ ಕಚ್ಚಿದ್ದು ನಾಗರಾವಲ್ಲ, ಅದು ನೀರಾವು ಮಾರೆ. ಟೆನ್ಷನ್ ಮಾಡಬೇಡ ಆಯ್ತಾ? ಅಬ್ಬ ದೇವ, ನೀರಾವಾಗಿದ್ದಕ್ಕೆ ಆಯ್ತು. ಏನಾದ್ರೂ ನಾಗರಾವಾಗಿರ್ತಿದ್ರೆ ನನ್ನ ಕತೆ ಮನೆಯಲ್ಲಿ ಫುಲ್ಲು ಹೊಗೆ. ಓ ಅಕ್ಕ, ಮೇಡಮ್, ಎಂದ ಸ್ವಲ್ಪ ಆದ್ರೂ ಕನ್ನಡ ಕಲಿ ಆಯ್ತಾ? ನೀರಾವು ಕಚ್ಚಿದ್ದಕ್ಕಾಯ್ತು, ನಾಗರಾವಾದ್ರೆ ಮನೆಯಲ್ಲಿ ಪಕ್ಕ ಫೋಟೋ ನಾನು, ಗೊತ್ತಾಯ್ತಾ? ಓ ಸ್ನೇಕ್ ವೈಟಡಾ? ವಿರಾಮದ ಬಳಿಕ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕುಂದಾಪುರದ ಹುಡುಗಿ, ಮಂಗಳೂರಿನ ಹುಡುಗ ಕೇವಲ ಸೋಷಿಯಲ್ ಮೀಡಿಯಾ ಪರಿಚಯದಿಂದಲೇ ಪ್ರೀತಿಸಲು ಆರಂಭಿಸಿದವರು. ಅದೆಷ್ಟು ಪ್ರೀತಿಸಿದರೆಂದರೆ ಒಬ್ಬರನ್ನೊಬ್ಬರು ಬಿಡಲು ಸಾಧ್ಯವೇ ಇಲ್ಲ ಎನ್ನುವ ಹಾಗೆ. ಕಾಂಕ್ರೀಟ್ನಿಂದ ಮುಚ್ಚಿದ ರಾಡಿನಂತೆ ಅವರ ಪ್ರೀತಿ ಅಂತರಂಗದಲ್ಲೇ ಭದ್ರವಾಗಿತ್ತು. ಆದರೆ ಅವರು ಕಾಲ್ನಲ್ಲಿ ಮಾತಾಡದೆ ಪ್ರಥಮ ಭೇಟಿಯಲ್ಲೇ ಮುಖಾಮುಖಿಯಾಗಿ ಮಾತಾಡಬೇಕು ಎಂದು ನಿರ್ಧರಿಸಿದ್ದೇ ಅವರ ಪ್ರೀತಿಗೆ ಮುಳುವಾಗಿ ಬಿಟ್ಟಿತು. ಈಗ ಮಲಗಿದ್ರೆ ನಿದ್ರೆ ಬೀಳಲ್ಲ, ಕುಳಿತಾಗ ನಡೆಯುವಾಗ ಅದೇ ನೆನಪು. ಈ ಪ್ರೀತಿಯ ತೊಳಲಾಟದಲ್ಲೇ ಮುಗಿದು ಹೋಗುತ್ತಾ ಈ ಕತೆ. ಭಾಷೆ ಒಂಜಿ ಬೇತೆ ಎಂದು ಬುಡ್ನ ಇಂಕ ಬಾಕಿದ ಮಾತ ಓಕೆ ಇತ್ತು. ನಂಗವ ಕುಂದಾಪುರ ಭಾಷೆ ಚಲ್ ಮಾಡಿ ಮಾತಾಡೋತಿಗೆ ಸಿಟ್ಟು ಬಂದದ್ದು. ಅಂಚಂದು ಮದಿಮೇರ ಬಲ್ಲಿಂದಲೆಜ್ಜಿ ಮಗು ಹುಟ್ರ ಮೇಲೆ ಯಾವ ಭಾಷೆ ಕಲ್ಸುದು ಅಂದಳಿ. ಮಾತೃ ಭಾಷೆ ಅಂದ್ಮೇಲೆ ಅಬ್ಬಿ ಭಾಷೆ ಅಲ್ಲ ಕಲ್ಸ್ಬೇಕಾದ. ಅವನ್ ಮಂಗ್ಳೂರ್ ಭಾಷೆ ಕಲ್ಸ್ರೆ ಆ ಕುಂದಾಪುರದನೇ ಹಿಂಗ್ ಕರ್ತಾ ಬುಜಿ. ನನ್ನ ಬಾಲೆಲ್ಲ ಇನೇ ಕಲ್ತದ್ದು ಇಲ್ಲಡ್ರ ರಡ್ಡು ಜಲ್ನ ನೆಕ್ಕ ನ್ಯಾಯ ಮಲ್ತಂದ ಯಾಂದಾದ ಸೈಪುನ. ಅದಕ್ಕೆ ನಾ ಬಿಟ್ಟು ಬಂದೆ. ಅಂಡ
ಎಂಕಲಿನ ಬುಡ್ದಿಪ್ಪರ ಒಂದಿಚ್ಚ ಅವ್ ಇಲ್ದೆ ನಂಗೆ ಬದುಕುಕೇ ಆಗ್ತಾ ಇಲ್ಲ. ಅಲ್ಲಿ ಪಾತಿರ್ಜಿಂದಲ್ಲ ಮಲ್ಲೆಜ್ಜಿ ಆಂಡಲ ಹಿಂಗೆ ಕಾಲೇಬೋದು. ಅವ ಹಿಲಾಲ್ ಮಾಡ್ರೂ ತೊಂದ್ರೆ ಇಲ್ಲ, ನಂಗೆ ಅವನೇ ಬೇಕು. ಸೂರ್ಯನ ಬೆಳಕಿಗಾಗಿ ರಾತ್ರಿಯಿಂದ ಬೆಳಗಿನವರೆಗೆ ತಾವರಿಯು ಕಾದು ಕುಳಿತ ಹಾಗೆ ಚಂದ್ರನ ಬೆಳಕಿಗೆ ಬಾವಲಿಗಳು ಹಂಬಲಿಸುವಂತೆ ತೊಳಲಾಡುತ್ತಿದ್ದ ಎರಡು ಹೃದಯಗಳು ಗಟ್ಟಿ ಮನಸ್ಸು ಮಾಡಿಕೊಂಡು ಮತ್ತೆ ಒಂದಾಗಲು ನಿರ್ಧರಿಸಿ ಬಿಟ್ಟವು. ಹಾಯ್ ಹಾಯ್. ಬಗ ಮತ್ತೆ ಸಾರಿ ನಂದು ಸಾರಿ. ಎಂಕ್ ಈ ಓಕೆ ನಂಗೂ ನೀನೋಕೆ. ಆದರೆ ಈ ಸಲ ನಿಜಕ್ಕೂ ಆಕ್ಸಿಡೆಂಟ್ ಆಗೇ ಹೋಯಿತು. ಒಂದು ಬ್ರೇಕಪ್ನ ನಂತರ ಮತ್ತೊಮ್ಮೆ ಭೇಟಿಯಾದ ಈ ಜೋಡಿಗಳು ಒಬ್ಬರನ್ನೊಬ್ಬರು ನೋಡಿದ್ರು. ಹುಡುಗ ಹುಡುಗಿಯನ್ನು ನೋಡಿದ, ಹುಡುಗಿ ಹುಡುಗನನ್ನು ನೋಡಿದ್ಲು. ಮನೆಯವರು ಮದುವೆಗೆ ಮುಹೂರ್ತ ನೋಡಿದ್ರು. ಆಮೇಲೆ ಮದುವೆಗೆ ಹಾಲ್ ನೋಡಿದ್ರು. ಮದುವೆ ದಿನ ಎಲ್ಲರೂ ಮದುಮಗ ಮತ್ತು ಮದುಮಗಳನ್ನು ನೋಡಿದ್ರು. ಎಲ್ಲರನ್ನು ಕರೆಸಿ ಅದ್ದೂರಿಯಾಗಿ ಕುಂದಾಪುರ ಮತ್ತು ಮಂಗಳೂರಿಗೆ ಸಂಬಂಧ ಕುದುರಿ ಮದುವೆಯಾಗಿಯೇ ಬಿಟ್ಟಿತು. ಹೊಸ ಬಾಳಿನ ಹೋಸ್ಟಿಲಲ್ಲಿ ಸೇರಿನಲ್ಲಿದ್ದ ಅಕ್ಕಿ ಬೆಲ್ಲಕ್ಕೆ ಕಿಕ್ ಕೊಟ್ಟ ರಭಸದ ಡಬಲ್ ಸ್ಪೀಡ್ ನಲ್ಲಿಯೇ ಸಮಸ್ಯೆಗಳು ತಿರುಗಿ ಬಿದ್ದವು. ಈ ಜೋಡಿಯ ಸಂಸಾರದಲ್ಲಿ ಸನಿದಪ್ಪ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಎಂಕ ಆನಿಯ ಗೊತ್ತಿತ್ತು ಮದುವೆ ಇವಾಗ ಇಂಚೆನೆ ಹಾಕೊಂಡು ಆಂಡಲ ಸೈ ಅಡು ಅನ್ಬೋದು ಮದ್ಮೆ ಅಂದಿನ ನನ್ ಭಾಷೆ ಕಣ್ಕಂಡ ನೀ ಹಿಲಾಲ್ ಮಾಡುದಾರೆ ಎಂತಕ್ ಬೇಕಿತ್ ಮದೆ ಬಕ ನಿನ್ನೆಂಚಿನ ಸಾವಿಯ ಆತವಾಸ ಮಾತಾಡ ಹೆಂಗ್ ಅರ್ಥ ಆಗ್ಬಿಡೆ. ಇನ್ ಮಂಗ್ಳೂರಂಗ್ ಪುಸ್ತಕ ಓದಂಗ್ ಮಾತಾಡೋಕ್ ನಂಗ್ ಪುರ್ಸೋತಿಲ್ಲ. ಇತ್ತೇನೆ ಪುರ್ಸೋತಿಜ್ಜ ನನ್ನ ಸಂಸಾರ ಮಲ್ಪುಣಿಂಚಯ್ಯ ದೇವರ ಎಂಕ್ ಚೊಂಬೇ ಗತಿಯಪ್ಪ. ಮದುವೆ ಪತಿಗೆ ಭಾಷೆ ಹ್ಯಾಂಗಿದ್ರೂ ತೊಂದ್ರೆ ಇಲ್ಲ ಅಂದೇಳಿ ಹೇಳಿದೆ. ಈಗ ಎಂತಕ್ಕೆ ನನ್ ಭಾಷೆ ಮೇಲೆ ತತ್ಸಾರ? ಅವು ಈಲ ಬಂತ ಈಲ ಬಂದ್ಲಕ್ಕಿತ್ತೆ ನಡತೊಂದುಲ್ಲನ ಇಜ್ಜತ ಏ ನಿನ್ನಂತನ್ ಕಟ್ಕಂಡ್ ನಾ ಹಾಳಾಗ್ ಹೋದೆ. ಯಾಲ್ಲ ನೀನ ಮದ್ಮೆ ಅದ್ ಮಲ್ಲ ತಪ್ಪ ಮಲ್ತು ಬಿಡಿಯೇ. ನಂಗ್ ಬ್ಯಾಡ ಇತ್ತಿ ಸಂಸಾರ. ಎಂಕ ಬೊಕ್ಕ ಬೋಡೊಂದು ಏರ್ ಬಂತೇರಿ ಎಂಕಲ ಬರ್ಚಿ. ನಂಗ್ ಬೇಡ. ಎಂಕಲ ಬರ್ಚಿ. ನಂಗ್ ಬೇಡವೇ ಬೇಡ. ಯಾನ್ ಏಪನೆ ಬಿಡ್ದಾತ ಯಾನ್ ಬಿಟ್ಟೆ ಎಲ್ಲ ಬಿಡ್ತೆ. ಭಾಷೆಗಾಗಿ ಒಮ್ಮೆ ಕಿತ್ತಾಡಿದ್ದ ಜೋಡಿ ಮತ್ತೆ ಆ ಸಮಸ್ಯೆ ಮರೆತು ಒಂದಾಗಿದ್ದವು. ಆದರೆ ಈಗ ಮತ್ತೆ ಆ ಜೋಡಿಯ ನಡುವೆ ಭಾಷೆಯ ಸಮಸ್ಯೆ ಉಂಟಾಗಿದೆ. ಒಬ್ಬರಿಗೊಬ್ಬರು ಅವರವರ ಭಾಷೆಯನ್ನು ಗೌರವಿಸದೆ ತಮಾಷೆ ಮಾಡಿಕೊಂಡ್ರು. ಈಗ ತಮಾಷೆ ಹೋಗಿ ಜಗಳ ಜೋರಾಗಿದೆ. ಮದುವೆನೇ ಬೇಡ ಇತ್ತು ಅನ್ನೋ ತರ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಈ ನವವಿವಾಹಿತರು. ಮದೆ ಆಯ್ನ ತಪ್ಪು ಮಾಡ್ದೆ. ಪುಣ್ಯಗು ಜೋಕುಲ ಒಂದೇನು ಬದುಕಿ ಬೇಡ ಇತ್ತು ಮದೆ. ಎಂಕಲಂಚೆನೆ ಅವನೊಂದು ನಿನ್ ನಮ್ಕ ನಾ ಮೋಸ ಹೋಯ್ನೆ. ಯಾಲ್ಲ ಬೇತೇರೆಲ್ಲ ಮದ್ವೆ ಆತನ ಸುಕೊಟ್ಟಿತ್ತು ಅಪ್ಪ. ಹೋಗಾಗ ಯಾರ್ ಬ್ಯಾಡ ಅಂದ್ರ ಈಲ ಪೋಲ ಅಲ್ಲ ನಿಕ್ಕಲ ಅಂದಲ್ಲ ಬರ್ಚತ ಈಲ ಅಲ್ಲ ಪೋ. ಏ ನೀ ಹೋಗ. ಏ ಈ ಪೋಯ ಇದಾದ ಮಲ್ಲ ಜನಾಪಿನಿ ಯಾನ್ ನಿಕ್ಕ ಡೈವರ್ಸ್ ಕೊರ್ಪೇನ್ ನಾ ಆಸೆ ಕೊಡ್ತೆ. ಇವರ ಜಗಳ ದಿನೇ ದಿನೇ ಹೆಚ್ಚಾಗ್ತಾ ಹೋಯಿತು. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದದ್ರಿಂದ ಅದು ಡೈವರ್ಸ್ ವರೆಗೂ ತಲುಪಿತು. ಆದರೆ ಇವರು ಡೈವರ್ಸ್ ಕೊಡ್ತಾರಾ? ಕೊಟ್ಟ ಬಳಿಕ ಇವರ ಜೀವನ ಹೇಗಿರುತ್ತೆ ನೋಡೋಣ ಒಂದು ಸಣ್ಣ ಬ್ರೇಕಿನ ನಂತರ. ಬ್ಯಾಂಕು ಮುಂಚಿನ ಥರ ಇಲ್ಲ, ತುಂಬ ಬದಲಾಗಿದೆ. ಮಗ, ನಮ್ಮ ಯಜಮಾನ್ರಿಗೆ ಮೈ ಹುಷಾರಿಲ್ಲ, ಹಾಸ್ಪಿಟ್ಲಲ್ಲಿದ್ದಾರೆ, ಸ್ವಲ್ಪ ದುಡ್ಡು ತೆಗಿಬೇಕಾಗಿತ್ತು, ಸ್ವಲ್ಪ ಸಹಾಯ ಮಾಡಪ್ಪ. ಓ ಅಲ್ಲೋಗಿ ಮಗ, ನನಗೆ ಸ್ವಲ್ಪ ಹಣ ಬೇಕಾಗಿತ್ತು, ಅರ್ಜೆಂಟ್ ಆಸ್ಪತ್ರೆಗೆ ಕಟ್ಟಬೇಕು. ಅದು ನನ್ನ ಮನೆಯವರು ಆಸ್ಪತ್ರೆಯಲ್ಲಿದ್ದಾರೆ, ಸ್ವಲ್ಪ ಹಣ ತೆಗಿಯೋಕೆ ಸಹಾಯ ಮಾಡ್ಬೋದಾ? ಹಾ, ವಿದ್ರೋ ಸ್ಲಿಪ್ लिखकर लाइए. ಹಾಂ,
ಮಗ ನಂಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಕನ್ನಡದಲ್ಲಿ ಹೇಳಪ್ಪ. ಕನ್ನಡ ಗೊತ್ತಿಲ್ಲ ಮಗ, ಸ್ವಲ್ಪ ಬೇಗ ಹೋಗ್ಬೇಕಪ್ಪ, ಸ್ವಲ್ಪ ಸಹಾಯ ಮಾಡಪ್ಪ. ರೇ ATM से निकालो रे. ATM ಇಲ್ಲಪ್ಪ ನನ್ನ ಹತ್ರ. कहाँ से आती है लोग? आपका अकाउंट में थोड़ा प्रॉब्लम है, बहुत टाइम हुआ है ना इसलिए. ಮಗ, ನೀನೇನು ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಹಣ ಒಂದು ಸಿಕ್ಬಿಟ್ರೆ ಬೇಗ ಹೋಗ್ಬಿಡ್ತೀನಪ್ಪ. ಪರವಾಗಿಲ್ಲ ಮಗ, ಪರವಾಗಿಲ್ಲ. ಇಲ್ಲಿ ಕನ್ನಡದವರು ಯಾರು ಇಲ್ವಾ? ಇಲ್ಲಿ ನಮ್ಮವರು ಯಾರು ಇಲ್ವಾ? ನಮ್ಮಂಥವ್ರಿಗೆ ಸಹಾಯ ಮಾಡೋಕೆ ಯಾರು ಇಲ್ವಾ? ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ, ಸುದೆಯೋ ಕನ್ನಡ ಸವಿನುಡಿಯೋ. ವಿರಾಮದ ನಂತರ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಅದೆಷ್ಟೋ ದಿನಗಳಿಂದ ಜಗಳ ಮಾಡ್ತಿದ್ದ ಮಂಗಳೂರು ಕುಂದಾಪುರ ಜೋಡಿ ಕೊನೆಗೂ ಡೈವರ್ಸ್ ಕೊಡೋ ದಿನ ಬಂದೇ ಬಿಟ್ಟಿತ್ತು. ಅಲ್ಲ ಲಾಯ್, ಎನ್ನ ಡಿವೋರ್ಸ್ಗೆ ಬೋಡ್ತಿನ ಪೂರ ರೆಡಿ ಮಲ್ದಾರತ. ಯಾನ್ ಎಲ್ಲೇನೆ ಬರೋದಿಲ್ಲ, ಅಲ್ಲೆಲ್ಲ ಬರ್ರೆ ಬಂತೆ, ಎಲ್ಲೇನೆ ಸೈನ್ ಮಲ್ತು ಬಿಡ್ಪೆ. ಹೆಂಗ್ ಬರ್ಚಿ ಅಲ್ಲ ಸಾವಾಸ. ಹಲೋ ಅಮ್ಮ, ನಾಳೆ ಮಧ್ಯಾಹ್ನಕ್ಕೆ ಬಸ್ಸಾಗ ಊರಿಗೆ ಬರ್ತಿದ್ದೆ. ನಾಳೆ ನಮ್ ಡಿವೋರ್ಸ್ ಪೇಪರಿಗೆ ಸೈನ್ ಹಾಕ್ತಿದ್ದೆ. ಬರೋ ವಾರದಂಗೆ ನಂಗೊಬ್ಬ ಒಳ್ಳೆ ಹುಡುಗನ್ ಕಂಡ ಬೇಗ ಮದುವೆ ಮಾಡ್ಸು. ಮದ್ವೆ ಫೋಟೋ ಸ್ಟೇಟಸ್ ಕಣ್ಕಂಡ ಉರ್ಸ್ಕೊಂಡ್ ಸಾಯ್ಲಿ. ಅಯ್ಯೋ ಎಂತಾಯ್ತ್ರಿ? ಅಯ್ಯೋ ಹಾಯ್ ಹಾಯ್ ಎಂತಾಯ್ತು? ಅಯ್ಯೋ ಅಯ್ಯೋ ಹಾಯ್ ಹಾಯ್ ಎಂತಾಯ್ತ್ರಿ? ಎಂತಾಯ್ತು? ನೀರ್ ತತ್ತೆ ಒಂದ್ ನಿಮಿಷ ಇರಿ. ನಿಖದ ಧನ್ಯ ದಾದಾನ್ ದಾದಾನ್. ಭಾಷೆಗಾಗಿ ಕಿತ್ತಾಡಿದ ಜೋಡಿ ಕೊನೆಗೂ ಭಾಷೆಯನ್ನು ಮರೆತು ಒಂದಾಗಿಯೇ ಬಿಟ್ಟಿತು. ಅದಕ್ಕೆ ತಾನೇ ಬಲ್ಲವರು ಹೇಳಿದ್ದು, ಯಾವ ಭಾಷೆ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲಾದ ಭಾಷೆ ಇದೆಯೇನು. ಇದು ಒಂದು ಸಂಸಾರದ ಕಥೆಯಷ್ಟೇ. ನಾವು ಕೂಡ ದೂರದ ಊರಿನಿಂದ ಬಂದು ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದೇವೆ. ಹೃದಯ ಸಾಮ್ರಾಜ್ಯವನ್ನು ಕಟ್ಟೋಣ. ಅವಿಭಜಿತ ಕರಾವಳಿಗರಾಗಿ ನಮ್ಮ ಸಮುದಾಯದ ಪತಾಕೆಯನ್ನು ಎತ್ತಿ ಹಿಡಿಯೋಣ. ಇದಾಗಿತ್ತು ಇವತ್ತಿನ ವಾರಂಟ್. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಚಿಕೆಯೊಂದಿಗೆ ಮತ್ತೆ ಎಲ್ಲಿಯಾದರೂ ಸಿಗೋಣ. ನಮಸ್ಕಾರ.